ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ದಿಂದ ನಾನು ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ಗೋಕಾಕದ ರಾಜಕುಮಾರ ರಮೇಶ್ ಜಾರಕಿಹೊಳಿಯ ಪಟ್ಟಾಭಿಷೇಕದ ಮುಹೂರ್ತ ಸರಿಯಾಗಿ 10:30 ಗಂಟೆಗೆ ಪ್ರಮಾಣ ವಚನ. ನಾನು ರಮೇಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸಂಪುಟ ದರ್ಜೆಯ ಮಂತ್ರಿಯಾಗಿ ಭಾರತ ಸರ್ಕಾರದ ಸಂವಿಧಾನದ ಪ್ರಕಾರ ಕಾಯ ವಾಚ ಮನಸ ಕರ್ನಾಟಕದ ಗಡಿ ರಕ್ಷಣೆ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನವನ್ನು ಸಂಪುಟ ದರ್ಜೆಯ ಸಚಿವ ಸ್ಥಾನವಾಗಿ ರಾಜ್ಯಪಾಲರ ಉಪಸ್ಥಿತಿಯಲ್ಲಿ ನಾನು ಪ್ರಮಾಣ ವಚನ ತೆಗೆದುಕೊಳ್ಳುತ್ತೇನೆ ಅಂತ ಘೋಷಣೆ ತಾವು ಕೇಳಬಹುದು. ವೀಕ್ಷಕರೇ, ಇವರು ಕನಿಷ್ಠ ಇಲ್ಲ ಅಂದ್ರೂ ಒಂದು 5-6 ಸಾರಿ ಪ್ರಮಾಣ ವಚನ ತೆಗೆದುಕೊಂಡವರು. ಈಗ ಅವರ ಸಾವಿರಾರು ಬೆಂಬಲಿಗರು ಬೆಂಗಳೂರು ರಾಜಭವನ್ಗೆ ಹೋಗಿದ್ದಾರೆ. ಗಾಜಿನ ಮನೆಯಲ್ಲಿ ಮುಂದ್ಗಡೆ ಹಾಕಿದಂತ ಒಂದು ಶಾಮಿಯಾನದಲ್ಲಿ ಸಾವಿರಾರು ಜನರು ಕೇಕೆ ಹಾಕ್ತಾ ಇರೋದು ನೀವು ನೋಡಬಹುದು. ಹರ್ಷೋದ್ಗಾರಗಳನ್ನು ನೋಡಬಹುದು, ಚಪ್ಪಾಳೆಗಳನ್ನ ತಟ್ಟೆಗಳನ್ನು ನೋಡಬಹುದು, ಸಿಳ್ಳೆ ಹೊಡೆಯೋದನ್ನು ನೋಡಬಹುದು. ವೀಕ್ಷಕರೇ, ನೀವು ಈಗ 10 ಜನವರಿಗೆ ಸಚಿವ ಸಂಪುಟ, ಉಳಿದ 3 ಜನರು ನಿನ್ನೆ ಔಟ್ ಆಗಿಬಿಟ್ರು. ಆ 3 ಜನ 30 ಜನ ಕುಡ್ಕೊಂಡು ಯಾವ್ಯಾವ ಭಿನ್ನಮತಿ ಚಟುವಟಿಕೆಗಳನ್ನು ಮಾಡ್ತಾರೆ. ಆದ್ರೂ ತಪ್ಪಲಾರದ ಕಂಟಕ ಯಡಿಯೂರಪ್ಪಗೆ. ಯಡಿಯೂರಪ್ಪ ಎಲ್ಲಿ ಹೋಗ್ಬೇಕೋ, ಈ ಕಡೆ ಹೋಗ್ಬೇಕೋ, ಆ ಕಡೆ ಹೋಗ್ಬೇಕೋ, ಕೆರೆನೋ ಬಾವಿನೋ ಎಲ್ಲೋ, ಎರಡೂ ಕಡೆ ಯಾವುದೇ ದಾರಿ ಇಲ್ಲದೆ ಅವರು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಗುಲ್ಬರ್ಗಾದಲ್ಲಿ ಅವರ ಪರಿಸ್ಥಿತಿ ಮತ್ತು ಮುಖ ನೋಡಿದರೆ ವಿಚಿತ್ರ ಆಗುತ್ತೆ. ವೀಕ್ಷಕರೇ, ಇದೊಂದು ಬಹಳ ಮಹತ್ವದ ಸುದ್ದಿ. ಅಂತೂ ಹಠ ಬಿಡದ ಛಲಗಾರ, ದಿಟ್ಟ ಹೋರಾಟಗಾರ, ಯಾವುದೇ ಹಠಕ್ಕೂ ಮಣಿಯಲ್ಲದ ರಮೇಶ್ ಜಾರಕಿಹೊಳಿ ಅಂತೂ ತನ್ನ ಹಠ ಸಾಧನೆ ಮಾಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಈಗ ಮಂತ್ರಿಯಾಗಿ ಬಂದ ತಕ್ಷಣ ಖಾತೆ ಬಡಿದಾಟ, ಖಾತೆಗೋಸ್ಕರ ಏನಾದ್ರೂ ಕಿತ್ತಾಟ. ಆ ಖಾತೆ ಬಂದ ತಕ್ಷಣ ಜಲಸಂಪನ್ಮೂಲ ಬೇಕೇ ಬೇಕು, ಅದಕ್ಕೆ ವರಿಷ್ಠರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದಂತೂ 100% ಆಗುತ್ತೆ. ಈಗ ಜಲಸಂಪನ್ಮೂಲ ಮಂತ್ರಿ ಆದ ಮೇಲೆ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಿದೀವಿ, ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಹಲವಾರು ಸಮಸ್ಯೆಗಳಿವೆ. ಉತ್ತರ ಕರ್ನಾಟಕದ್ದು, ಬೆಳಗಾವಿ ಜಿಲ್ಲೆಯದು ಘಟಪ್ರಭಾ ದುಗ್ಧಾಗ್ರಾಮ ಅವರ ಕ್ಷೇತ್ರದಲ್ಲಿ ಇರುವಂತಹ ಒಂದು ಪಾರ್ಕ್ ಆಗ್ಬೇಕು, ಒಂದು ಉದ್ಯಾನವನ ಆಗ್ಬೇಕು, ಒಂದು ವಂಡರ್ಲ್ಯಾಂಡ್ ವಾಟರ್ ಫ್ಲೋ ಟೈಪ್ ಬೃಂದಾವನ ಗಾರ್ಡನ್ ಟೈಪ್ ಆಗ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಇದೆಲ್ಲ ರಮೇಶ್ ಜಾರಕಿಹೊಳಿ ಅವರು ಬಂದ ತಕ್ಷಣ ಮೊದಲು ಮಾಡಬೇಕು. ಯಾಕಂದ್ರೆ ಈ ಜಲಸಂಪನ್ಮೂಲ ಬೆಳಗಾವಿ ಜಿಲ್ಲೆಯಲ್ಲಿ ಮಲಾರಿಗೌಡ ಪಾಟೀಲ್ ಮತ್ತು ಓಂ ಪ್ರಕಾಶ್ ಕನಗಲಿಗೆ ಸಿಕ್ಕ ಮೇಲೆ 3ನೇ ಅವರು ಇವರೇ. ಇದು 3ನೇ ಸಾರಿ ಸಿಗೋದು ಬೆಳಗಾವಿ ಜಿಲ್ಲೆಗೆ ಜಲಸಂಪನ್ಮೂಲ. ಮಲಾರಿಗೌಡ ಪಾಟೀಲ್ ಅವರು ತೆಗೆದುಕೊಂಡಿದ್ರು. ಹಿಡಕಲ್ ಜಲಾಶಯಕ್ಕೆ ರಾಜ ಲಕ್ಕಂಗೌಡ ಜಲಾಶಯ ಅಂತ ಇಟ್ಬಿಟ್ರು. ಅನೇಕ ನೀರಾವರಿ ಕಾಮಗಾರಿಗಳನ್ನು ಕೈಗೊಂಡ್ರು. ಅವರು ದೇಹವನ್ನ ತ್ಯಾಗ ಮಾಡಿದಂತ ವ್ಯಕ್ತಿ. ಈಗ ಓಂ ಪ್ರಕಾಶ್ ಕನಗಲಿ ಶಂಕರಾನಂದ ಅವರ ಮಗ, ಅವರು ನೀರಾವರಿ ಮಂತ್ರಿ ಆಗಿದ್ರು, ಬೃಹತ್ ನೀರಾವರಿ. ಅವರು ಸಹಿತ ಅನೇಕ ಚಿಕ್ಕ ನೀರಾವರಿ ಆಗಲಿ, ದೊಡ್ಡ ನೀರಾವರಿ ಆಗಲಿ, ಕೊಡವಾಗಿ ಯಾತ್ ನೀರಾವರಿ, ಇಂತಹ ಅನೇಕ ಮಹತ್ತರವಾದ ಯೋಜನೆಗಳಿಗೆ ಅಡಿಗಲ್ಲು ನೆಟ್ಟು ಕಾರ್ಯರೂಪಕ್ಕೆ ತಂದ್ರು. ಅವರು ಸಹಿತ ಇನ್ನು ನಮ್ಮ ಮುಂದೆ ಇಲ್ಲ, ದೇಹ ತ್ಯಾಗ ಮಾಡಿದ್ರು. ಈಗ 3ನೇ ಅವರು ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಮಂತ್ರಿಯಾಗಿ ಬೆಳಗಾಮಕ್ಕೆ 3ನೇ ಸಾರಿ ಈ ಖಾತೆ ನಮಗೆ ಸಿಗ್ತಾ ಇದೆ. ಈ ಖಾತೆ ಸಿಕ್ಕ ತಕ್ಷಣ ನಮಗೆ ಪ್ರತಿ ತಾಲೂಕಿಗೆ 2 TMC ನೀರು ನಿಲ್ಲುವಂತ ಒಂದು ಅವಕಾಶನ ಮಾಡ್ಕೋಬೇಕು. ಎಲ್ಲರೂ ರೈತರು ಬಹಳ ಇದರಲ್ಲಿ ತಲ್ಲೀನರಾಗಬೇಕು. ರೈತರು, ಹೋರಾಟಗಾರರು ಎಲ್ಲರೂ ಇದರಲ್ಲಿ ಮುಖಂಡರೆಂದು ಹೇಳ್ಕೊತಾರೆ. ಆ ಮುಖಂಡರು ಎಲ್ಲರೂ ಜಲಸಂಪನ್ಮೂಲ ಸಚಿವರನ್ನ ಭೇಟಿಯಾಗಿ ಪ್ರತಿ ತಾಲೂಕಿಗೆ 2 TMC ನೀರು ಸಂಗ್ರಹ ಮಾಡುವಂತ ಒಂದು ಚೆಕ್ ಡ್ಯಾಮ್ ಅನ್ನು ಕಟ್ಕೊಂಡ್ಬಿಟ್ರೆ ಸರ್ವ ಏನು ವರ್ಷಕ್ಕೆ 12 ತಿಂಗಳ ಬರಗಾಲ ಬರಲ್ಲ. ಯಾವಾಗಲೂ ನಾವು ಬೆಳೆಗಳಿಗೆ ನೀರನ್ನು ಉಪಯೋಗ ಮಾಡ್ಕೋಬಹುದು. ಉತ್ತರ ಕನ್ನಡ ಪ್ರತ್ಯೇಕ ಸಮಸ್ಯೆ ಇದೆ, ಅನೇಕ ಕಚೇರಿಗಳನ್ನು ತರಬೇಕಾಗಿದೆ, ಗುರುತರವಾದ ಜವಾಬ್ದಾರಿ ಇದೆ. ಸೀನಿಯರ್ ಮೋಸ್ಟ್ ರಮೇಶ್ ಜಾರಕಿಹೊಳಿ ಒಳ್ಳೆಯದಾಗಲಿ, ಅವರಿಗೆ ನಾವು ಶುಭ ಕೋರುತ್ತೇವೆ. ಮಂತ್ರಿ ಆದ ತಕ್ಷಣ ಎಲ್ಲ ಸಾರ್ವಜನಿಕ ಬೇಡಿಕೆಗಳನ್ನ ಈಡೇರಿಸಲಿ. ಅವರ ಬೆಂಬಲಿಗರು ಸಹಿತ ಬೆಂಗಳೂರಲ್ಲಿ ಒಂದು ಮಹಾಪೂರ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರಿಗೂ ಶುಭವಾಗಲಿ. ಎಲ್ಲರೂ ಆರಾಮಾಗಿ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಸಾವಕಾಶ ಸಮಾಧಾನದಿಂದ ವಾಪಸ್ ಊರಿಗೆ ಬಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಲೆಂದು ನಮ್ಮ ನಂಬರ್ 1 ಚಾನಲ್ ಆಶಿಸುತ್ತದೆ. ವೀಕ್ಷಕರೇ, ನಮಸ್ಕಾರ. Gracias.
ಮಾನ್ಯ ಸಚಿವರಿಗೆ ಹೂಗುಚ್ಚುವನ್ನು ಮುಖಾಂತರ ಮಾನ್ಯ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದನೆ